ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವಿವತ್ತು ಶಿವನ ಕಣ್ಣೀರು ರುದ್ರಾಕ್ಷಿಯಾದ ಕಥೆಯನ್ನು ತಿಳಿಸ್ಕೊಡ್ತಿದ್ದೀವಿ. ಬಹಳ ಹಿಂದಿನ ಕಾಲದಲ್ಲಿ ಈ ಭೂಮಿಯಲ್ಲಿ ಧರ್ಮ ಕ್ಷೀಣಿಸ್ತಾ ಇತ್ತು. ಮಾನವರು ತಮ್ಮ ಜೀವನದ ಗುರಿಯನ್ನೇ ಮರೆತು ಲೋಭ, ಅಹಂಕಾರ ಮತ್ತು ಹಿಂಸೆಯ ಮಾರ್ಗದಲ್ಲಿ ಸಾಕ್ತಿದ್ರು. ಋಷಿ ಮುನಿಗಳ ತಪಸ್ಸು ಭಂಗವಾಗ್ತಿತ್ತು. ಯಜ್ಞ ಯಾಗಾದಿಗಳು ನಿಂತು ಹೋಗ್ತಿದ್ವು. ಪ್ರಕೃತಿಯು ಅಶಾಂತವಾಗಿತ್ತು. ಈ ಎಲ್ಲವನ್ನ ನೋಡಿದ ದೇವತೆಗಳ ಹೃದಯದಲ್ಲಿ ಭಯ ಮತ್ತು ನೋವು ತುಂಬಿತ್ತು. ಅವರು ಕೈಲಾಸಕ್ಕೆ ತೆರಳಿ ಮಹಾದೇವನಿಗೆ ಶರಣಾದರು. ಕೈಲಾಸ ಪರ್ವತದಲ್ಲಿ ಮಹಾದೇವನು ಗಾಢ ಧ್ಯಾನದಲ್ಲಿ ಲೀನನಾಗಿದ್ದ. ಅವನ ಧ್ಯಾನವು ಕೇವಲ ಆತ್ಮ ಸಾಧನೆಗಾಗಿ ಅಲ್ಲ, ಅದು ಸಕಲ ಸೃಷ್ಟಿಯ ನೋವನ್ನು ತನ್ನೊಳಗೆ ಹೀರಿಕೊಳ್ಳುವ ಮಹಾತಪಸ್ಸಾಗಿತ್ತು. ದೇವತೆಗಳು ತಮ್ಮ ದುಃಖವನ್ನು ಅವನ ಮುಂದೆ ಇಟ್ಟರು. ಶಿವನು ತಕ್ಷಣ ಪ್ರತಿಕ್ರಿಯಿಸಲಿಲ್ಲ. ಅವನು ಮೌನದಲ್ಲೇ ಧ್ಯಾನವನ್ನು ಮುಂದುವರಿಸಿದ. ಆ ಮೌನವೇ ಅವನ ಕರುಣೆಯ ಆಳವನ್ನು ಸೂಚಿಸ್ತಿತ್ತು. ಹೀಗೆ ಶತಮಾನಗಳಲ್ಲ, ಸಹಸ್ರಮಾನಗಳ ಕಾಲ ಶಿವನು ಕಣ್ಣನ್ನು ಮುಚ್ಚಿ ತಪಸ್ಸಿನಲ್ಲೇ ತೊಡಗಿದ್ದ. ಆ ಅವಧಿಯಲ್ಲಿ ಅವನು ಮಾನವರ ದುಃಖ, ಭಯ, ಪಾಪ ಮತ್ತು ಅಜ್ಞಾನವನ್ನು ತನ್ನ ಮನಸ್ಸಿನಲ್ಲೇ ಕಂಡ. ಜೀವಿಗಳು ಅನುಭವಿಸುತ್ತಿರುವ ನೋವು, ಭೇದ, ಅಸಮಾಧಾನ ಇದೆಲ್ಲವನ್ನ ನೋಡಿ ಅವನ ಹೃದಯ ಕರಗಿತು. ಅಂತಹ ಕ್ಷಣದಲ್ಲಿ ಮಹಾದೇವನು ನಿಧಾನವಾಗಿ ಕಣ್ಣು ತೆರೆದ. ಆ ಕಣ್ಣಲ್ಲಿ ಕೋಪ ಇರಲಿಲ್ಲ, ದಂಡನೆಯ ಭಾವನೆ ಇರಲಿಲ್ಲ, ಕೇವಲ ಅಪಾರವಾದ ಕರುಣೆ ಇತ್ತು. ಆ ಕರುಣೆಯಿಂದ ಶಿವನ ಕಣ್ಣಲ್ಲಿ ಅಶ್ರು ಉಕ್ಕಿ ಬಂತು. ಅಶ್ರು ಎಂದರೆ ಕಣ್ಣೀರು. ಅದು ಸಾಮಾನ್ಯ ಕಣ್ಣೀರಾಗಿರಲಿಲ್ಲ. ಸಕಲ ಸೃಷ್ಟಿಯ ನೋವಿಗೆ ಅವನು ಸುರಿಸಿದ ದೈವಿಕ ಅಶ್ರು. ಆ ಅಶ್ರು ಭೂಮಿಗೆ ಬಿದ್ದಾಗ ಭೂಮಿಯೇ ಕಂಪಿಸಿತು. ಪ್ರಕೃತಿಯು ಅದನ್ನು ಆಶೀರ್ವಾದದಂತೆ ಸ್ವೀಕರಿಸಿತು. ಆ ಸ್ಥಳದಲ್ಲಿ ಒಂದು ವಿಶಿಷ್ಟವಾದ ವೃಕ್ಷ ಮೊಳಕೆಯೊಡೆಯಿತು. ಕಾಲಕ್ರಮೇಣ ಅದು ಬೃಹತ್ ಮರವಾಗಿ ಬೆಳೆಯಿತು. ಆ ಮರದ ಫಲಗಳು ಒಳಗೆ ಕಠಿಣ ಬೀಜಗಳನ್ನು ಹೊಂದಿದ್ವು. ಅವುಗಳೇ ಮುಂದೆ ರುದ್ರಾಕ್ಷಗಳಾಗಿ ಪ್ರಸಿದ್ಧಿಯಾಯಿತು. ರುದ್ರ ಎಂದರೆ ಶಿವನ ಕ್ರೋಧ ರೂಪ, ಆದರೆ ಇಲ್ಲಿ ಅದು ಅವನ ಶಕ್ತಿಯ ಸಂಕೇತವಾಗಿತ್ತು. ಅಕ್ಷ ಎಂದರೆ ಕಣ್ಣು, ಅಂದರೆ ಶಿವನ ಕಣ್ಣಿನಿಂದ ಜನಿಸಿದ ದೈವಿಕ ಮಣಿ ರುದ್ರಾಕ್ಷ. ಮಹಾದೇವನು ಋಷಿಗಳಿಗೆ ಹೇಳಿದ, ಈ ರುದ್ರಾಕ್ಷ ನನ್ನ ಕಣ್ಣೀರಿನಿಂದ ಹುಟ್ಟಿದೆ. ಯಾರು ಶ್ರದ್ಧೆಯಿಂದ ಇದನ್ನು ಧರಿಸುತ್ತಾರೋ ಅವರು ನನ್ನ ಕರುಣೆಗೆ ಪಾತ್ರರಾಗುತ್ತಾರೆ. ಅವರ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಭಯ ಇದ್ದರೆ ಅದು ದೂರವಾಗುತ್ತದೆ ಅಂತ ಹೇಳಿದ. ಅಂದಿನಿಂದ ಋಷಿ ಮುನಿಗಳು, ಯೋಗಿಗಳು, ಸಾಧು ಸಂತರು ರುದ್ರಾಕ್ಷಿಯನ್ನು ಧರಿಸಲು ಆರಂಭಿಸಿದರು. ಅದು ಕೇವಲ ಆಭರಣವಾಗಿರಲಿಲ್ಲ, ಅದು ತಪಸ್ಸಿನ ಸಂಕೇತ, ಆತ್ಮಶುದ್ಧಿಯ ಸಂಕೇತವಾಗಿತ್ತು. ರುದ್ರಾಕ್ಷವನ್ನು ಧರಿಸುವಾಗ ಅವರು ಶಿವನನ್ನು ಹೊರಗಿಂದಲ್ಲ, ತಮ್ಮೊಳಗಿಂದ ಅನುಭವಿಸುತ್ತಿದ್ದರು. ಶಿವನು ಹೊರಗಿನ ದೇವರಷ್ಟೇ ಅಲ್ಲ, ಆತ ಅಂತರಂಗದ ಚೇತನ ಎಂಬ ಅರಿವು ಅವರಿಗೆ ಬಂತು. ಹೀಗೆ ಒಮ್ಮೆ ಒಬ್ಬ ಸಾಮಾನ್ಯ ಗೃಹಸ್ಥ ಅಪಾರ ದುಃಖದಲ್ಲಿ ಮುಳುಗಿದ್ದ. ಅವನಿಗೆ ಸಂಪತ್ತು ಇಲ್ಲ, ಮನಸ್ಸಿಗೆ ಶಾಂತಿ ಇಲ್ಲ ಎಂದು ಕೊರಗಿತ್ತು. ಅವನು ಶಿವಭಕ್ತನಾಗಿದ್ದರೂ ಜೀವನದ ಕಷ್ಟಗಳಿಂದ ಬೇಸತ್ತು ಹೋಗಿದ್ದ. ಒಮ್ಮೆ ಯಾತ್ರೆಯಲ್ಲಿ ಅವನಿಗೆ ಒಬ್ಬ ಸಾಧು ಸಿಕ್ಕ. ಆ ಸಾಧು ಅವನಿಗೆ ಒಂದು ರುದ್ರಾಕ್ಷಿಯನ್ನು ನೀಡಿ, ಇದನ್ನು ಧರಿಸು, ಆದರೆ ಶಿವನನ್ನು ಹೃದಯದಿಂದ ಸ್ಮರಿಸು ಎಂದ. ಆ ವ್ಯಕ್ತಿ ರುದ್ರಾಕ್ಷವನ್ನು ಧರಿಸಿದ. ಆ ದಿನದಿಂದ ಅವನ ಜೀವನದಲ್ಲಿ ಅದ್ಭುತ ಬದಲಾವಣೆಯೇ ಆಯಿತು. ದುಃಖ ಸಂಪೂರ್ಣ ಮಾಯವಾಗಲಿಲ್ಲ, ಆದರೆ ಅವನಿಗೆ ಅದನ್ನು ಎದುರಿಸುವ ಶಕ್ತಿ ಬಂತು. ಮನಸ್ಸಿಗೆ ಶಾಂತಿ ದೊರೆಯಿತು. ಹೀಗೆ ಈ ರುದ್ರಾಕ್ಷಿಗೆ ದೈವಿಕ ಶಕ್ತಿ ಬಂದಿದೆ. ಶಿವನು ನಮ್ಮ ಕಷ್ಟಗಳನ್ನು ನೋಡದೇ ಇರುವ ದೇವ ಅಲ್ಲ, ಅವನು ನಮ್ಮ ನೋವಿಗೆ ಕಣ್ಣೀರು ಸುರಿಸಿದ ದೇವ. ಆ ಕಣ್ಣೀರೇ ರುದ್ರಾಕ್ಷಿಯಾಗಿ ನಮಗೆ ರಕ್ಷಣೆಯಾಗಿ ಬಂದಿದೆ. ಅದಕ್ಕಾಗಿಯೇ ಶಿವನು ಭಸ್ಮ ಧರಿಸುತ್ತಾನೆ, ರುದ್ರಾಕ್ಷಿಯನ್ನು ಧರಿಸುತ್ತಾನೆ. ಜೀವನದ ಅಸ್ಥಿರತೆಯನ್ನು ನೆನಪಿಸಲು ಮತ್ತು ಅಂತರಂಗದ ಶುದ್ಧತೆಯನ್ನು ಕಾಪಾಡಲು. ನಮ್ಮೊಳಗಿನ ಅಹಂಕಾರ, ಕೋಪ, ಅಜ್ಞಾನ ಇವೆಲ್ಲವೂ ವಿಷದಂತೆ. ಅದನ್ನು ಹೊಟ್ಟೆಗೆ ಇಳಿಸದೆ ಕಂಠದಲ್ಲೇ ನಿಯಂತ್ರಿಸಿದಂತೆ ಶಿವನು ನಮಗೆ ಬದುಕುವ ಮಾರ್ಗವನ್ನು ತೋರಿಸಿದ್ದಾನೆ. ರುದ್ರಾಕ್ಷಿ ಅದಕ್ಕೆ ಸ್ಮರಣೆ. ಅದು ಶಿವನ ಕಣ್ಣೀರು, ಆದರೆ ಅದೇ ನಮ್ಮ ಶಕ್ತಿಯ ಮೂಲ. ಹೀಗಾಗಿ ರುದ್ರಾಕ್ಷಿ ಧರಿಸುವಾಗ ಅಥವಾ ಶಿವನನ್ನು ಸ್ಮರಿಸುವಾಗ ಒಂದು ಮಾತನ್ನು ನೆನಪಿಟ್ಟುಕೊಳ್ಬೇಕು. ಶಿವನ ಸ್ಮರಣೆಯಿಂದ, ಶಿವಭಕ್ತಿಯಿಂದ ನಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.